ಅಮಾನತು ನಿಯಮಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ KCSR ನಿಯಮಾವಳಿಗಳ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅಮಾನತಿಗೆ ಸಂಬಂಧಿಸಿದಂತೆ ಯಾವೆಲ್ಲ ನಿಯಮಗಳಿದೆ, ಸೊ ಸರ್ಕಾರಿ ನೌಕರರಿಗೆ ಯಾವೆಲ್ಲ ಹಕ್ಕುಗಳನ್ನು ನೀಡಲಾಗಿದೆ, ಈ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ವಿಡಿಯೋನ ಲೈಕ್ ಮಾಡೋದು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಶೀರ್ಷಿಕೆಯಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಅಮಾನತು ಸಸ್ಪೆನ್ಷನ್ ನಿಯಮಗಳು ಅಂತ KCS-CCA ನಿಯಮಾವಳಿ 1957ರ ಅನ್ವಯ ಅಮಾನತು ಪ್ರಕ್ರಿಯೆ ಮತ್ತು ಪರಿಣಾಮಗಳ ಬಗ್ಗೆ ನಾವು ಮಾತನಾಡುವುದಾದರೆ, ಸೊ ಬೇಸಿಕಲಿ ಫಸ್ಟ್ ಆಫ್ ಆಲ್ ನಾವು ಬೇಸಿಕ್ನಿಂದ ಸ್ಟಾರ್ಟ್ ಮಾಡಿದ್ರೆ ಅಮಾನತು ಎಂದರೆ ಏನು ಅಂತ. ಸೊ ಮೊಟ್ಟ ಮೊದಲನೇದಾಗಿ ಅಮಾನತು ಎಂದರೆ ಏನು ಅಂತ ನೋಡೋದಾದ್ರೆ, ಶಿಸ್ತು ಕ್ರಮದ ಹಂತದಲ್ಲಿ ನೌಕರರನ್ನ ತಾತ್ಕಾಲಿಕವಾಗಿ ಕರ್ತವ್ಯದಿಂದ ದೂರ ಇರಿಸುವ ಒಂದು ಪ್ರಕ್ರಿಯೆಯನ್ನ ಅಮಾನತು ಎಂದು ಕರೀತಾರೆ. ಸೊ ಅಮಾನತು ಬೇಸಿಕಲಿ ಏನಂದ್ರೆ ಶಿಸ್ತು ಕ್ರಮದ ಹಂತದಲ್ಲಿ ನೌಕರರನ್ನ ತಾತ್ಕಾಲಿಕವಾಗಿ ಕರ್ತವ್ಯದಿಂದ ದೂರ ಇರಿಸುವಂಥದ್ದನ್ನ ಸಸ್ಪೆನ್ಷನ್ ಅಂತ ಕರಿತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಮಾನತಿಗೆ ಪ್ರಮುಖ ಯಾವ ಒಂದು ಕಾರಣಗಳನ್ನ ನೀಡಲಾಗುತ್ತೆ ಅಂತ. ಸೊ ಒಬ್ಬ ಸರ್ಕಾರಿ ನೌಕರನ್ನ ಅಮಾನತು ಮಾಡ್ತಾ ಇದ್ದಾರೆ ಅಂದ್ರೆ ಯಾವ ಒಂದು ಕಾರಣಗಳನ್ನ ಅಲ್ಲಿ ನೀಡಲಾಗುತ್ತೆ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ, ಅಮಾನತು ಎನ್ನುವುದು ಶಿಕ್ಷೆಯಲ್ಲ, ಇದು ತನಿಖೆಯ ಉದ್ದೇಶಕ್ಕಾಗಿ ತೆಗೆದುಕೊಳ್ಳುವ ತಾತ್ಕಾಲಿಕ ಕ್ರಮ. ಸೊ ಅಮಾನತು ಅಂದ್ರೆ ಜಾಸ್ತಿ ಜನ ಇದೊಂದು ಶಿಕ್ಷೆ ಅಂತ ಅನ್ಕೊಳ್ತಾರೆ, ಬಟ್ ಅದೊಂದು ಶಿಕ್ಷೆ ಆಗಿರೋದಿಲ್ಲ. ಅದು ಬೇಸಿಕಲಿ ಸರ್ಕಾರಿ ನೌಕರರನ್ನ ತನಿಖೆ ಉದ್ದೇಶಕ್ಕಾಗಿ ಅವರಿಗೆ ತನಿಖೆ ಕಂಪ್ಲೀಟ್ ಆಗುವವರೆಗೆ ತೆಗೆದುಕೊಳ್ಳುವಂಥ ಒಂದು ತಾತ್ಕಾಲಿಕ ಕ್ರಮವನ್ನ ಇಲ್ಲಿ ಅಮಾನತು ಎಂದು ಕರೆಯಲಾಗುತ್ತದೆ. ಸೊ ಅದ್ರ ಬಗ್ಗೆ ನೋಡ್ತಾ ಇರುವಂಥದ್ದು ನೀವು ಕ್ಲಿಯರ್ ಆಗಿರುವಂಥ ಒಂದು ಡೆಫಿನೇಷನ್ನ ಇಲ್ಲಿ ನೀಡಲಾಗಿದೆ. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಒಂದು ಪಾಯಿಂಟಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥದ್ದು ಶಿಸ್ತು ಕ್ರಮ ಅಂದರೆ ಏನು ಅಂತ. ಸೊ ಗಂಭೀರ ಶಿಸ್ತು ಕ್ರಮದ ವಿಚಾರಣೆಯನ್ನು ಎದುರಿಸುತ್ತಿರುವಾಗ ಇನ್ನೊಂದು ಅಪರಾಧ ಏನಾದರೂ ಮಾಡಿದರೆ ನೌಕರನು ಕ್ರಿಮಿನಲ್ ಅಪರಾಧ ಆರೋಪದಲ್ಲಿ ಪೊಲೀಸ್ ವಶದಲ್ಲಿದ್ದರೆ 48 ಗಂಟೆಗಳಿಗಿಂತ ಹೆಚ್ಚು ಪೊಲೀಸ್ ವಶದಲ್ಲಿದ್ದರೆ ಅಂತ ಒಂದು ಟೈಮಲ್ಲಿಯೂ ಕೂಡ ಅಮಾನತಿಗೆ ಅದನ್ನು ಕಾರಣ ಮಾಡಲಾಗುತ್ತದೆ. ಆ್ಯಂಡ್ ತನಿಖೆಗೆ ಅಡ್ಡಿ, ಸೊ ಬೇಸಿಕಲಿ ನೌಕರನು ತನ್ನ ಸ್ಥಾನವನ್ನು ಬಳಸಿ ತನಿಖೆಯ ದಾಖಲಾತಿಗಳನ್ನು ನಾಶಪಡಿಸುವ ಅಥವಾ ಸಾಕ್ಷಿಗಳನ್ನು ನಾಶಪಡಿಸುವ ಸಾಧ್ಯತೆ ಇದ್ದರೆ ಅಂತಹ ಟೈಮಲ್ಲಿ ಅವರನ್ನು ಸಸ್ಪೆಂಡ್ ಮಾಡಲಾಗುತ್ತೆ, ಅವರನ್ನು ಅಮಾನತು ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅಮಾನತುಗೊಳಿಸುವ ಪ್ರಾಧಿಕಾರ. ಹಾಗಾದ್ರೆ ಅಮಾನತು ಮಾಡುವಂಥ ಒಂದು ಅಧಿಕಾರ ಯಾರಿಗೆ ಇರುತ್ತೆ ಅಂತ ನೀವು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ನೇಮಕಾತಿ ಪ್ರಾಧಿಕಾರಕ್ಕೆ ಈ ಒಂದು ಹಕ್ಕನ್ನು ನೀಡಲಾಗಿದೆ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ನೇಮಕಾತಿ ಪ್ರಾಧಿಕಾರ ಅಂತ ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ಇದೆ. ಸೊ ಇದರಲ್ಲಿ ಏನು ಹೇಳ್ತಾ ಹೋಗ್ತಾರೆ, ನೌಕರನನ್ನ ಅಮಾನತುಗೊಳಿಸುವ ಅಧಿಕಾರ ನೇಮಕಾತಿ ಪ್ರಾಧಿಕಾರಕ್ಕೆ ಅಪಾಯಿಂಟಿಂಗ್ ಅಥಾರಿಟಿಗೆ ಇರುತ್ತದೆ ಅಂತ. ಆ್ಯಂಡ್ ಉನ್ನತ ಅಧಿಕಾರಿಗಳಿಗೂ ಕೂಡ ಇದನ್ನ ನೀಡಲಾಗಿದೆ. ಅಥವಾ ಸರ್ಕಾರದ ಯಾವುದೇ ಉನ್ನತ ಪ್ರಾಧಿಕಾರವು ನೌಕರನ ಹಿತದೃಷ್ಟಿಯಿಂದ ಅಥವಾ ಆಡಳಿತದ ಕಾರಣಗಳಿಂದಾಗಿ ಅಮಾನತುಗೊಳಿಸಬಹುದು ಅಂತ ಇಲ್ಲಿ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಲಾಗ್ತಾ ಇದೆ. ಆ್ಯಂಡ್ ಇದಾದ್ಮೇಲೆ ಹಾಗಾದ್ರೆ ಒಬ್ಬ ಸರ್ಕಾರಿ ನೌಕರನು ಅಮಾನತು ಆದ ತಕ್ಷಣ ಅವರಿಗೆ ಯಾವುದೇ ರೀತಿಯಾದಂಥ ಸಂಬಳ ಕೊಡುವುದಿಲ್ಲವಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಸೊ ಆ ಒಂದು ಪ್ರಶ್ನೆ ಕೂಡ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಅಮಾನತುಗೊಂಡಿರುವಂಥ ಸರ್ಕಾರಿ ನೌಕರರಿಗೆ ನಿರ್ವಹಣಾ ಭತ್ಯೆ ಅಂತ ನೀಡಲಾಗುತ್ತೆ. ಸೊ ಸಬ್ಸಿಸ್ಟೆನ್ಸ್ ಅಲವೆನ್ಸ್ ಅಂತ ಕರಿತೀವಿ. ಅದೇನಿದೆ, ಎಷ್ಟು ನೀಡಲಾಗುತ್ತೆ ಅಂತ ನೋಡೋದಾದ್ರೆ, ಅಮಾನತಿನಲ್ಲಿರುವ ನೌಕರರಿಗೆ ಪೂರ್ಣ ವೇತನ ಸಿಗುವುದಿಲ್ಲ, ಬದಲಾಗಿ ನಿರ್ವಹಣಾ ಭತ್ಯೆಯನ್ನು ನೀಡಲಾಗುತ್ತದೆ. ಸೊ ಪೂರ್ಣ ವೇತನದ ಬದಲಾಗಿ ಅವರಿಗೆ ನಿರ್ವಹಣಾ ಭತ್ಯೆಯನ್ನ ನೀಡಲಾಗ್ತಾ ಇದೆ. ಮೊದಲು 3 ತಿಂಗಳು ಲೀವ್ ಆನ್ ಹಾಫ್ ಪೇ ಅಂದ್ರೆ ಮೊದಲು 3 ತಿಂಗಳು ಲೀವ್ ಆನ್ ಹಾಫ್ ಪೇ ಅಂದ್ರೆ ದರದಲ್ಲಿ ಭತ್ಯೆಯನ್ನು ನೀಡಲಾಗುತ್ತದೆ. 3 ತಿಂಗಳ ನಂತರ ಸಮಿತಿಯ ವರದಿ ಆಧಾರದ ಮೇಲೆ ಭತ್ಯೆಯನ್ನು 50% 75% ಹೆಚ್ಚಿಸಬಹುದು. ಅಮಾನತು ಅವಧಿಯಲ್ಲಿ ನೌಕರನು ಯಾವುದೇ ಇತರ ಉದ್ಯೋಗವನ್ನ ಮಾಡುವಂತಿಲ್ಲ ಅಂತ ಕ್ಲಿಯರ್ ಆಗಿರುವಂಥ ಗೈಡ್ಲೈನ್ ಇದೆ. ಸೊ ಮೊದಲ 3 ತಿಂಗಳಿಗೆ ಲೀವ್ ಆನ್ ಹಾಫ್ ಅಂದ್ರೆ ಅರ್ಧ ಸಂಬಳವನ್ನು ನೀಡಲಾಗುತ್ತೆ. ನಂತರದ 3 ತಿಂಗಳ ಆದಮೇಲೆ ಆ ಒಂದು 50% ನೀಡಲಾಗ್ತಾ ಇರುತ್ತೆ, ಅದನ್ನ 75ಕ್ಕೂ ಕೂಡ ಹೆಚ್ಚಿಸಬಹುದು. ಇದು ಡಿಪೆಂಡ್ ಆಗುತ್ತೆ ಯಾವ ರೀತಿಯಾದಂಥ ಒಂದು ಡಿಸಿಷನ್ ಒಂದು ಮೇಲಾಧಿಕಾರಿಗಳು ಅಥವಾ ಪ್ರಾಧಿಕಾರ ತೆಗೆದುಕೊಳ್ತಾರೆ ಅಂತ. ಆ್ಯಂಡ್ ಇದಾದ್ಮೇಲೆ ಅಮಾನತು ಅವಧಿಯ ಪರಿಶೀಲನೆಯ ಬಗ್ಗೆ ಮಾತನಾಡೋದಾದ್ರೆ, ಹಾಗಾದ್ರೆ ಅಮಾನತು ಯಾವಾಗ ಮತ್ತು ಎಷ್ಟು ಟೈಮ್ ಬೇಕಾಗುತ್ತೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ನೀವು ನೋಡಿದ್ರೆ, ಸೊ ಮೊಟ್ಟ ಮೊದಲನೇ ಪಾಯಿಂಟ್ ಇಲ್ಲಿ ಏನು ಹೇಳಲಾಗ್ತಾ ಇದೆ ಅಂತ ನೋಡಿ. ಸೊ ಮೊಟ್ಟ ಮೊದಲನೇ ಒಂದು ಪಾಯಿಂಟ್, ಅಮಾನತುಗೊಳಿಸಿದ ನಂತರ ಸಕ್ಷಮ ಪ್ರಾಧಿಕಾರವು ಪ್ರಕರಣವನ್ನ ನಿಯಮಿತವಾಗಿ ಪರಿಶೀಲಿಸಬೇಕು. ಅಮಾನತು ಆದೇಶ ಜಾರಿಯಾದ 90 ದಿನಗಳೊಳಗೆ ಮೊದಲ ಪರಿಶೀಲನೆ ನಡೆಯಲೇಬೇಕು ಅಂತ. ಸೊ ಒಬ್ಬ ಸರ್ಕಾರಿ ನೌಕರರನ್ನ ಸಸ್ಪೆಂಡ್ ಮಾಡಿದ ಮೇಲೆ 90 ದಿನಗಳ ಒಳಗಾಗಿ ಮೊದಲ ಪರಿಶೀಲನೆ ಇಲ್ಲ
ಕೈಗೊಳ್ಳಬೇಕು. ಅದಾದಮೇಲೆ ಪ್ರತಿ 90 ದಿನಗಳಿಗೊಮ್ಮೆ ಅಮಾನತು ಮುಂದುವರಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ಸಮಿತಿ ನಿರ್ಧರಿಸಬೇಕಾಗುತ್ತದೆ. ಅಂದರೆ ಮೊದಲು ಇನಿಷಿಯಲಿ 90 ದಿನಗಳಿಗಾಗಿ ಸಸ್ಪೆನ್ಷನ್ ಮಾಡಲಾಗುತ್ತೆ. ಸೊ ಅದಾದಮೇಲೆ ಮುಂದೆ ಈ ಒಂದು ಸಸ್ಪೆನ್ಷನ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಬೇಡ ಅಂತ ಸಮಿತಿ ತನ್ನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಹೇಳಲಾಗ್ತಾ ಇದೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್, ಅಗತ್ಯವಿಲ್ಲದಿದ್ದಲ್ಲಿ ಅಮಾನತು ಆದೇಶವನ್ನು ರದ್ದುಗೊಳಿಸಿ ನೌಕರನನ್ನ ಕರ್ತವ್ಯಕ್ಕೆ ಮರಳಿ ಕರೆಯಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅಗತ್ಯ ಇಲ್ಲ ಅಂತ ಅನ್ಸಿದ್ರೆ ಮುಂದೆ ಸಸ್ಪೆನ್ಷನ್ ಅಂತ ಟೈಮಲ್ಲಿ ಸರ್ಕಾರಿ ನೌಕರರನ್ನ ಮತ್ತೆ ಕರ್ತವ್ಯಕ್ಕೆ ಕರೆಯುವಂಥ ಒಂದು ಅಧಿಕಾರ ಸಮಿತಿಗೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನೌಕರರ ಮೇಲೆ ಯಾವ ರೀತಿಯಾದಂಥ ಪರಿಣಾಮಗಳ ಆಗುತ್ತೆ ಅಂತ ನೀವು ನೋಡೋದಾದರೆ, ಸೊ ಮೊಟ್ಟ ಮೊದಲನೇ ಆಬ್ವಿಯಸ್ ಆಗಿರುವಂಥ ಪರಿಣಾಮ, ಅಮಾನತು ಅವಧಿಯಲ್ಲಿ ನೌಕರನಿಗೆ ಸರ್ಕಾರಿ ಕಚೇರಿಯ ಆವರಣಕ್ಕೆ ಅನುಮತಿ ಇಲ್ಲದೆ ಪ್ರವೇಶಿಸುವಂತಿಲ್ಲ. ತನ್ನ ಮೇಲಾಧಿಕಾರಿಗಳ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗುವಂತಿಲ್ಲ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಬೆಂಗಳೂರನ್ನು ಬಿಟ್ಟು ಬೇರೆ ಒಂದು ಪ್ರದೇಶಕ್ಕೆ ಹೋಗುವಂತಿಲ್ಲ, ಅದು ಮೇಲಾಧಿಕಾರಿಗಳ ಒಂದು ಅನುಮತಿ ಇಲ್ಲದೆ ಹೆಡ್ ಕ್ವಾರ್ಟರ್ಸನ್ನು ಬಿಡುವಂತಿಲ್ಲ. ಇದಾದಮೇಲೆ ವೇತನ, ಬಡ್ತಿ ಮತ್ತು ಪಿಂಚಣಿ ಸೇವಾ ಅವಧಿಯಲ್ಲಿ ಅಮಾನತು ಅವಧಿಯನ್ನು ಪರಿಗಣಿಸಬೇಕೇ ಅಥವಾ ಬೇಡವೇ ಎಂಬುದು ಅಂತಿಮ ಶಿಸ್ತು ಕ್ರಮದ ಫಲಿತಾಂಶದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಸೊ ವೇತನ ಬಡ್ತಿ ಅಂದರೆ 1 ವರ್ಷಕ್ಕೆ ಒಂದು ಬಡ್ತಿಯನ್ನು ನೀಡಲಾಗುತ್ತೆ ಸರ್ಕಾರಿ ನೌಕರರಿಗೆ. ಸೊ ಅದು ಬೇಸಿಕಲಿ ಕ್ವಾಲಿಫೈಡ್ ಸರ್ವಿಸ್ ಇದ್ದರೆ ಮಾತ್ರ ನೀಡಲಾಗುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ಅಮಾನತು ಟೈಮನ್ನು ಕ್ವಾಲಿಫೈಡ್ ಸರ್ವಿಸ್ ಅಂತ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಥವಾ ಇಲ್ಲ, ಈ ಒಂದು ನಿರ್ಧಾರ ಶಿಸ್ತು ಕ್ರಮದ ಒಂದು ಫಲಿತಾಂಶ ಬಂದ ಮೇಲೆ, ಅದು ಪಾಸಿಟಿವ್ ಆಗಿ ಬಂದರೆ ಆ ಒಂದು ಟೈಮ್ ಪೀರಿಯಡನ್ನು ಕನ್ಸಿಡರ್ ಮಾಡಲಾಗುವುದಿಲ್ಲ, ಅದು ನೆಗೆಟಿವ್ ಆಗಿ ಬಂದರೆ ಆ ಒಂದು ಟೈಮ್ ಪೀರಿಯಡನ್ನು ಕನ್ಸಿಡರ್ ಮಾಡಲಾಗುತ್ತೆ. ಆ್ಯಂಡ್ ಪಿಂಚಣಿ ಸೇವೆಗೂ ಕೂಡ ಅಷ್ಟೇ. ಪಿಂಚಣಿ ಸೇವೆ ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು 33 ವರ್ಷ 32 ವರ್ಷ ಪಿಂಚಣಿ ಸೇವೆ. ಅಂದರೆ ಒಂದು ಕ್ವಾಲಿಫೈಡ್ ಸರ್ವಿಸ್ ಇದ್ದರೆ ಅಂಥವರಿಗೆ 50% ಪಿಂಚಣಿಯನ್ನು ನೀಡಲಾಗುತ್ತೆ. ಆ್ಯಂಡ್ ಅದಕ್ಕಿಂತ ಕಡಿಮೆ ಇದ್ದರೆ ಬೇಸಿಕಲಿ ಒಂದು ಸೂತ್ರದ ಆಧಾರದ ಮೇಲೆ ಪಿಂಚಣಿಯನ್ನು ನೀಡಲಾಗುತ್ತೆ. ಸೊ ಆ ಎಲ್ಲ ಒಂದು ವಿಷಯಗಳನ್ನು ಕೂಡ ನಾವು ಪ್ರೀವಿಯಸ್ ಆಗಿರುವಂಥ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಹಾಗಾದರೆ ಆ ಒಂದು ವಿಡಿಯೋನ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ತುಂಬ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ನೀಡಿದ್ದೇವೆ. ಆಲ್ ರೈಟ್, ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನೆಕ್ಸ್ಟ್ ಒಂದು ಪಾಯಿಂಟ್, ಮರು ನೇಮಕಾತಿ ಬಗ್ಗೆ ನಾವು ಮಾತನಾಡಬೇಕಾಗುತ್ತೆ. ಸೊ ಮರು ನೇಮಕಾತಿ ಅಂದರೆ ಒಮ್ಮೆ ಸಸ್ಪೆನ್ಷನ್ ಆದಮೇಲೆ ವಾಪಸ್ ಅವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಇಲ್ಲಿ ನಾವು ನೋಡಬೇಕಾಗುತ್ತೆ. ತನಿಖೆ ಮುಗಿದ ನಂತರ ನೌಕರರನ್ನು ಮರು ನೇಮಕ ಮಾಡುವ ಸಂದರ್ಭದಲ್ಲಿ ದೋಷ ಮುಕ್ತರಾದರೆ ಅಮಾನತು ಅವಧಿಯನ್ನು ಕರ್ತವ್ಯ ಅವಧಿ ಎಂದೇ ಪರಿಗಣಿಸಿ ಪೂರ್ಣ ವೇತನ ಮತ್ತು ಭತ್ಯೆಗಳನ್ನು ನೀಡಲಾಗುತ್ತದೆ. ಅಂದರೆ ಯಾವುದೇ ರೀತಿಯಾದಂಥ ಒಂದು ಆರೋಪ ಪ್ರೂವ್ ಆಗದೆ ಹೋದಲ್ಲಿ ಇದನ್ನು ಪೂರ್ಣ ಪ್ರಮಾಣದ ವೇತನ ಮತ್ತು ಭತ್ಯೆಗಳನ್ನು ನೀಡಲಾಗುತ್ತೆ. ಅದಾದಮೇಲೆ ದೋಷಿ ಎಂದು ಸಾಬೀತರಾದರೆ ಶಿಸ್ತು ಕ್ರಮದ ಅಡಿಯಲ್ಲಿ ದಂಡನೆಯನ್ನು ವಿಧಿಸಲಾಗುತ್ತದೆ. ಅಮಾನತು ಅವಧಿಗೆ ಸಂಬಳ ಸಿಗುತ್ತದೆ ಅಥವಾ ಇಲ್ಲವೇ ಎಂಬುದನ್ನು ವಿಚಾರಣೆ ಫಲಿತಾಂಶ ನಿರ್ಧರಿಸುತ್ತದೆ. ಅಂದರೆ ನೀವು 3 ತಿಂಗಳ ಅಮಾನತರಾಗಿದ್ದಾರಾ, ಸೊ 3 ತಿಂಗಳ ಆದಮೇಲೆ ಒಬ್ಬ ಸರ್ಕಾರಿ ನೌಕರ ನಾಟ್ ಗಿಲ್ಟಿ ಅಂತ ಗೊತ್ತಾದರೆ ಅವರಿಗೆ 3 ತಿಂಗಳ ವೇತನ ಮತ್ತು ಭತ್ಯೆಗಳನ್ನು ಎಲ್ಲವೂ ಸೇರಿಸಿ ನೀಡ್ತಾರೆ. ಆ್ಯಂಡ್ 3 ತಿಂಗಳ ನಂತರ ಅವರು ಸಸ್ಪೆನ್ಷನ್ನಲ್ಲಿ ಕಂಟಿನ್ಯೂ ಆದರೆ, ದೋಷಿ ಎಂದು ಸಾಬೀತಾದರೆ ಅವರಿಗೆ ದಂಡವನ್ನು ವಿಧಿಸಲಾಗುತ್ತದೆ. ಸೊ ಇದಾದಮೇಲೆ ಅಮಾನತಿನ ಒಂದು ಮುಖ್ಯ ಅಂಶಗಳನ್ನು ಇಲ್ಲಿ ನಾವು ನೋಡೋದಾದರೆ, ಸೊ ಅಮಾನತಿನ ಮುಖ್ಯ ಅಂಶಗಳಲ್ಲಿ ಅಂಶ ಮತ್ತು ನಿಯಮ ಈ 2 ಕಾಲಮ್ಗಳನ್ನು ನೋಡ್ತಾ ಇದ್ದೀರಾ. ನಿಯಮಾವಳಿ ಬಂದ್ಬಿಟ್ಟು KCS CCA ರೂಲ್ಸ್ 1957 ಅಡಿಯಲ್ಲಿ ಬರುತ್ತೆ. ನಿರ್ವಹಣಾ ಭತ್ಯೆ 50% ರಿಂದ 75% ಸಂಬಳದ ಒಂದು ಅಮೌಂಟನ್ನು ನೀಡಲಾಗುತ್ತೆ. ಪರಿಶೀಲನೆ ಪ್ರತಿ 90 ದಿನಗಳಿಗೊಮ್ಮೆ ಪರಿಶೀಲನೆಯನ್ನು ಮಾಡಲಾಗುತ್ತೆ. ಇದಾದಮೇಲೆ ಕೇಂದ್ರ ಸ್ಥಾನ ಅನುಮತಿ ಇಲ್ಲದೆ ಬಿಡುವಂತಿಲ್ಲ ಅಂತ ಕ್ಲಿಯರ್ ಆಗಿರುವಂಥ ಒಂದು ಗೈಡ್ಲೈನ್ ಇಲ್ಲಿ ನೋಡ್ತಾ ಇರುವಂಥದ್ದು ನೀವು. ಸೊ ಇದಿಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಒಂದು ಸಸ್ಪೆನ್ಷನ್ಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂಥ ನಿಯಮಾವಳಿಗಳಿದೆ ಮತ್ತು ಯಾವಾಗ ಸಸ್ಪೆನ್ಷನ್ನ ಮಾಡಲಾಗುತ್ತೆ, ಅದರಲ್ಲಿ ಸಂಬಳ ಯಾವ ರೀತಿಯಾಗಿ ನೀಡಲಾಗುತ್ತೆ ಮತ್ತು ಎಷ್ಟು ದಿನಗಳಿಗೊಮ್ಮೆ ಸಸ್ಪೆನ್ಷನ್ನ ವಿಚಾರಣೆಯನ್ನು ಮಾಡಬೇಕು, ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ವಿಡಿಯೋ ಒಳ್ಳೆದಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆ್ಯಂಡ್ ಅದೇ ರೀತಿಯಾಗಿ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದರೆ, ಲೈಕ್ ಅಮಾನತು ಎನ್ನುವುದು ಆಡಳಿತ ಭಾಗವಾಗಿದ್ದರೂ ಅದು ನೌಕರರ ವೃತ್ತಿ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ, ನಿಯಮಗಳ ಅರಿವು ಅತ್ಯಗತ್ಯ. ಸೊ ಇದರೊಂದಿಗೆ ಲೈಕ್ ನಿಮಗೆ ಈ ಒಂದು PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ PPT ಅಂತ
ಟೈಪ್ ಮಾಡಿ ಅಥವಾ ಒಂದು ಕಮೆಂಟನ್ನು ಮಾಡಿ ನಿಮಗೆ ಈ ಒಂದು ಪಿ ಪಿ ಟಿಯನ್ನು ಕೂಡ ನಾವು ಶೇರ್ ಮಾಡ್ತೇವೆ. ಏನಕ್ಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಒಂದೇ ಒಂದು ಡಾಕ್ಯುಮೆಂಟ್ನಲ್ಲಿ ಕ್ರೋಢೀಕರಿಸುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ನಾವು ಮಾಡಿದ್ದೇವೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಮ ಒಂದು ಅನಿಸಿಕೆಗಳೇನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿ ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.